ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವಂತ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನ ಕೋರುತ್ತಾ ಬನ್ನಿ ದೇವರ ವಾಕ್ಯಗಳನ್ನ ಧ್ಯಾನ ಮಾಡೋಣ. ಪ್ರಿಯರೇ, 2 ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ಎಂಬುದಾಗಿ. ಹೌದು, ಈ ಬೆಳಗಿನ ಸಮಯದಲ್ಲಿ ನಂಬಿಕೆ ಕುರಿತಾಗಿ ಕೆಲವೊಂದು ವಿಚಾರಗಳನ್ನ ನಾವು ಧ್ಯಾನ ಮಾಡೋಣ. ನೋಡಿ ನಡೆಯುವ ಶಾರೀರಿಕ ಕಣ್ಣುಗಳು ಉಂಟು, ಅದೇ ವೇಳೆಯಲ್ಲಿ ನಂಬಿಕೆಯಿಂದ ನಡೆಯುವ ಆತ್ಮಿಕ ಕಣ್ಣುಗಳು ಕೂಡ ಉಂಟು. ಪ್ರಿಯರೇ, ಶಾರೀರಿಕ ಕಣ್ಣುಗಳು ಸ್ವಲ್ಪ ದೂರ ಮಾತ್ರ ನೋಡುವುದು. ಯಾಕೆಂದ್ರೆ ನಮ್ಗೆ ಅಂದವಾಗಿ ಕಾಣುವಂಥದ್ದು, ನಮ್ಮ ಕಣ್ಣಿಗೆ ನಿಲ್ಕುವಂಥದ್ದು ಅದು ಮಾತ್ರ ನೋಡ್ಲಿಕ್ಕಾಗುತ್ತೆ. ಆತ್ಮಿಕ ಕಣ್ಣುಗಳಾದರೂ ಇಹ ಪರ ಹಾಗೂ ನಿತ್ಯತ್ವಗಳಿರುವುಗಳನ್ನ ನೋಡುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಂಬಿಕೆಯ ಕಣ್ಣುಗಳಿಂದ ನಾವು ನೋಡುವುದು ಮಾತ್ರವಲ್ಲ, ನಾವು ನಂಬಿರುವ ಆತನು ಯಾರೆಂದು ಅರಿತುಕೊಳ್ಳುವುದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಕರ್ತನ ಮೇಲೆ ಆತುಕೊಳ್ಳುವ ನಂಬಿಕೆ ನಮಗೆ ಅಗತ್ಯ. ಎಂತಹ ಬಿರುಗಾಳಿ ಬೀಸಿದರೂ ನಮ್ಮ ನಂಬಿಕೆ ಎಂಬ ಲಂಗೂರ ಕ್ರಿಸ್ತನ ಮೇಲೆ ಹಾಕುವುದಾದರೆ ನಾವು ಯಾವತ್ತೂ ಅಲುಗಾಡುವುದಿಲ್ಲ. ಪ್ರಿಯರೇ, ನಾವು ನಂಬಿ ನಡೆಯುವಂತೆ ಕರ್ತನು ನಂಬಿಕೆಯ ಆತ್ಮವನ್ನು ನಮಗೆ ನೀಡುವನಾಗಿದ್ದಾನೆ. ಆ ನಂಬಿಕೆಯ ವರವಾಗಿರುವಂತದ್ದು ಕುರಿತಾಗಿ ನಾವು ನೋಡುವಾಗ ಅದು 1 ಕೊರಿಂಥದವರು ಬರೆದ ಪತ್ರಿಕೆ 12:9 ಓದುತ್ತೇವೆ. ನಂಬಿಕೆಯ ಫಲಗಳ ಕುರಿತಾಗಿ ಗಲಾತ್ಯದವರು ಬರೆದ ಪತ್ರಿಕೆ 5:22 ಓದುತ್ತೇವೆ. ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ಅವಳು ನೋಡಿ ನಡೆದಳು, ಕೆಟ್ಟದನ್ನು ಒಳ್ಳೆದನ್ನು ಅರಿಯತಕ್ಕ ವೃಕ್ಷವನ್ನು ಅವಳ ಶಾರೀರಿಕ ಕಣ್ಣುಗಳು ನೋಡಿತ್ತು. ಪ್ರಿಯರೇ, ಅದು ತಿನ್ನಲು ಬಹಳ ರುಚಿಯಾಗಿದೆ, ನೋಡಲು ರಮ್ಯವಾಗಿದೆ, ಅರಿವನ್ನು ಉಂಟು ಮಾಡುವಂತ ಹಣ್ಣನ್ನು ಅವಳು ತನ್ನ ಶಾರೀರಿಕ ಕಣ್ಣುಗಳಿಂದ ನೋಡಿದಳು. ಪ್ರಿಯರೇ, ಆದರೆ ಅದರ ಹಿಂದೆ ಇದ್ದ ದೇವರ ಕೋಪಾಗ್ನಿಯನ್ನ, ಬರಲಿರುವ ಶಾಪ ಮರಣವನ್ನ ಅವಳ ಕಣ್ಣುಗಳು ಕಾಣಲಿಲ್ಲ. ಪ್ರಿಯರೇ, ಆದುದರಿಂದ ನೋಡಿ ನಡೆಯದೆ ನಂಬಿ ನಡೆಯಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವ ಮಾತನ್ನು ನಾವು ನೋಡುತ್ತೇವೆ. ಅಬ್ರಾಮನು ಲೋಟನನ್ನ ಇಬ್ಬರ ಕುರಿತಾಗಿ ನೋಡುವಾಗ ಕಾನಾನನ್ನ ಬಯಸಿ ಹೊರಟಾಗ ಇಬ್ಬರ ನೋಟದಲ್ಲಿಯೂ ದೊಡ್ಡ ವ್ಯತ್ಯಾಸವನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಲೋಟನು ನೋಡಿ ನಡೆದನು, ಅಬ್ರಾಮನು ನಂಬಿ ನಡೆದನು. ಪ್ರಿಯರೇ, ಇಬ್ಬರು ಸೋದೋಮನ ತಮ್ಮ ಕಣ್ಣುಗಳಿಂದ ನೋಡಿದರು, ಲೋಟನು ಶಾರೀರಿಕ ಕಣ್ಣುಗಳಿಂದ ಒತ್ತು ಕೊಟ್ಟು ನೋಡಿದನು. ಪ್ರಿಯರೇ, ಅದು ಫಲವತ್ತಾದ ನೀರಾವರಿ ಸ್ಥಳವಾಗಿ ಕಂಡನು, ಅದನ್ನ ಆರಿಸಿಕೊಳ್ಳುವುದಕ್ಕೆ ಮುಂದಾದನು. ಪ್ರಿಯರೇ, ಆದರೆ ಮುಂದೆ ಆ ಪಟ್ಟಣದ ಮೇಲೆ ಬರಲಿರುವ ನ್ಯಾಯ ತೀರ್ಪನ್ನ, ಅಗ್ನಿ ಗಂಧಕಗಳಿಂದ ಆ ಪಟ್ಟಣ ನಾಶವಾಗುವುದನ್ನ ಅವನ ಕಣ್ಣು ಕಾಣಲಿಲ್ಲ. ಪ್ರಿಯರೇ, ನಾವು ಸಹ ಈ ಲೋಕದಲ್ಲಿ ನಮ್ಮ ಶಾರೀರಿಕ ಕಣ್ಣುಗಳು ನಮಗೆ ಅಂದವಾಗಿ ಕಾಣುವಂಥದನ್ನ, ನಮಗೆ ರಮ್ಯವಾಗಿ ಕಾಣುವಂಥದನ್ನ, ತಾತ್ಕಾಲಿಕವಾಗಿ ಮನೋರಂಜನೆ ಕೊಡುವಂಥದನ್ನ ನಾವು ನಮ್ಮ ಶಾರೀರಿಕ ಕಣ್ಣುಗಳಿಂದ ನೋಡುತ್ತೇವೆ. ಪ್ರಿಯರೇ, ಅದನ್ನು ನಾವು ಆನಂದಿಸುವವರಾಗಿರುತ್ತೇವೆ, ಅದರಲ್ಲಿ ನಾವು ಮುಳುಗಿ ಹೋಗಿ ಪಾಪಕ್ಕೆ ದಾಸರಾಗಿ ಬಿಡುತ್ತೇವೆ. ಪ್ರಿಯರೇ, ಆದರೆ ದೇವರ ವಾಕ್ಯ ಹೇಳುತ್ತದೆ, ನೋಡದೆ ನಂಬುವವರು ಧನ್ಯರು. ನಾವು ನೋಡಿ ನಂಬುವುದಕ್ಕಿಂತ ನಾವು ನಂಬಿಕೆಯಲ್ಲಿ ನಾವು ದೃಢವಾಗಿ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕೆಂಬುದಾಗಿ ಪೌಲನು ಹೇಳುವಂತ ಮಾತನ್ನ ನಾವು ಇಲ್ಲಿವರೆಗೆ ಧ್ಯಾನಿಸಿದ್ದೆವು. ದೇವಮಕ್ಕಳೇ, ಯಾವಾಗಲೂ ನಂಬಿ ನಡೆಯುವವರಾಗಿರಿ. ಕರ್ತನ ಮೇಲೆ ನಿಮ್ಮ ನಂಬಿಕೆ ಇರಲಿ. ಆಗ ಜೀವಿತದಲ್ಲಿ ಬೆಟ್ಟದಂತ ಬರುವ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನ ನಾವು ಆಶ್ರಯಿಸಿಕೊಳ್ಳುವಾಗ ಮಂಜಿನಂತೆ ಅದು ಕರಗಿ ಹೋಗುತ್ತವೆ. ಪ್ರಿಯರೇ, ಕರ್ತನು ತಾನೇ ನಮ್ಮೊಂದಿಗಿದ್ದು ಹೋರಾಡುವನು, ಭರವಸೆ ಇಡುವವನು, ಆತುರ ಪಡನು ಎಂಬುದಾಗಿ ಯೆಶಾಯನ ಗ್ರಂಥ 28:16 ನೋಡುತ್ತೇವೆ. ಪ್ರಿಯರೇ, ಇಬ್ರಿಯರ ಬರೆದ ಪತ್ರಿಕೆ 11:1 ನೋಡುತ್ತೇವೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದಾಗಿದೆ. ಆದುದರಿಂದ ದೇವರ ಮೇಲೆ ನಂಬಿಕೆ ಇಟ್ಟಿರುವಂತಹ ನಾವುಗಳು ಯಾವತ್ತು ನಿರಾಶರಾಗದಂತೆ ನಿರೀಕ್ಷೆಯನ್ನು ಹುಟ್ಟಿಸುವವನ ಆತನ ಮೇಲೆ ಪರಿಪೂರ್ಣವಾದ ಭರವಸೆ ಉಳ್ಳವರಾಗಿದ್ದು, ಯಾವಾಗಲೂ ನಮ್ಮ ಆತ್ಮಿಕ ಕಣ್ಣುಗಳು ನಮ್ಮ ಪರಲೋಕವನ್ನು ದೃಷ್ಟಿಸುವುದಾಗಿದ್ದು, ಇಹಲೋಕದಲ್ಲಿ ನಶಿಸಿ ಹೋಗುವಂತ ಯಾವುದೇ ದೃಷ್ಟಿಯನ್ನ ಅಥವಾ ಈ ಲೋಕದಲ್ಲಿ ವೈಭವವಾಗಿ ಕಾಣುವಂಥದ್ದು, ಸುಂದರವಾಗಿ ಕಾಣುವಂತ ಯಾವುದೇ ವಿಚಾರಗಳಲ್ಲಿ ನಮ್ಮ ಶಾರೀರಿಕ ಕಣ್ಣುಗಳು ಅದಕ್ಕೆ ಮೋಸ ಹೋಗದಂತೆ ನಮ್ಮ ಆತ್ಮಿಕ ಕಣ್ಣುಗಳು ಯಾವಾಗಲೂ ತೆರೆಯಲ್ಪಟ್ಟದ್ದಾಗಿದ್ದು
ನಮ್ಮ ಆತ್ಮಿಕ ದೃಷ್ಟಿಕೋನವು ಪರಲೋಕದಾಗಿರಬೇಕಾಗಿದೆ ಪ್ರಿಯರೇ. ದೇವರ ಮೇಲೆ ನಮ್ಮ ನಂಬಿಕೆಯು ಪರಿಪೂರ್ಣವಾಗಿದ್ದು ಈ ಲೋಕದಲ್ಲಿ ಹೋರಾಡುವಂತ ಅನೇಕ ಹೋರಾಟಗಳ ಮಧ್ಯದಲ್ಲಿ ನಾವು ಸೋತು ಹೋಗದಂತೆ ಜಯಭರಿತವಾದಂತ ಜೀವಿತವನ್ನ ಸಾಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನ ಈ ಕಡೆ ಚಾಚಿ ನನ್ನ ಕೈಗಳನ್ನ ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು ಪ್ರಿಯರೇ. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಎಂಬುದಾಗಿ ಹೇಳಿದನು ಪ್ರಿಯರೇ. ಪರಲೋಕವು ನಾವು ನೋಡಿಲ್ಲ ಪ್ರಿಯರೇ. ನಮ್ಮ ಆತ್ಮಿಕ ಕಣ್ಣುಗಳಿಂದ ಆ ಪರಲೋಕವನ್ನ ನಾವು ದೃಷ್ಟಿಸೋಣ. ಆದುದರಿಂದ ಈ ಲೋಕದಲ್ಲಿ ನಶಿಸಿ ಹೋಗುವಂತವುಗಳ ಮೇಲೆ ನಾವು ನಮ್ಮ ದೃಷ್ಟಿಯನ್ನು ಇಡದೆ, ನಮ್ಮ ನಿರೀಕ್ಷೆಯು ಅದು ಸ್ವರ್ಗವಾಗಿರುವಂತದ್ದಾಗಿದೆ, ಅದು ಪರಲೋಕವಾಗಿರುವಂತದ್ದಾಗಿದೆ. ಅದನ್ನೇ ನಾವು ಆಶ್ರಯಿಸಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಮಗೆ ಅದಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುತ್ತಾನೆ. ಬನ್ನಿ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವರೂಪನಾದಂತಹ ಪರಲೋಕದ ತಂದೆ ಆದ ದೇವರೇ, ಅಪ್ಪ, ನಮ್ಮ ಕಣ್ಣುಗಳು ಕರ್ತನೆ ನಿನ್ನನ್ನು ಮಾತ್ರ ದೃಷ್ಟಿಸುತ್ತಾ ಕರ್ತನೆ, ನಿನ್ನಲ್ಲಿ ನಿರೀಕ್ಷೆ ಉಳ್ಳವುಗಳಾಗಿದ್ದು ಕರ್ತನೆ ದೇವರೇ, ಆ ಪರಲೋಕಕ್ಕೆ ನಾವು ಬಾಧ್ಯಸ್ಥರಾಗುವ ಹಾಗೆ ನನ್ನ ಸ್ವರವನ್ನು ಆಲಿಸಿದಂತ ಪ್ರತಿಯೊಂದು ಸಹೋದರ ಸಹೋದರಿಯರನ್ನು ಆಶೀರ್ವಾದ ಮಾಡಿ, ನಿಮ್ಮ ಜ್ಞಾನದಿಂದ ತುಂಬಿಸಿ ನಿಮ್ಮಲ್ಲಿ ಭರವಸೆ ಉಳ್ಳರಾಗಿ ಜೀವಿಸುವ ಹಾಗೆ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ತಂದೆ, ಆಮೇನ್.